ದೇವರ ಪರಿಜನ ಸ್ತೋತ್ರವಾಗಲು ಪ್ರಿಯರೇ. ಸೊ ಇಲ್ಲಿ ದಾವೀದನು ತನ್ನ ಕೀರ್ತನೆಯಲ್ಲಿ ಹೇಳ್ತಿದ್ದಾನೆ 8ನೇ ದಿನ 4ನೇ ವಾಕ್ಯದಲ್ಲಿ, ಮನುಷ್ಯನು ಎಷ್ಟು ಮಾತ್ರದವನು, ನೀನು ಯಾಕೆ ಅವನನ್ನು ನೆನೆಸಬೇಕು ಎಂಬುದಾಗಿ ಇಲ್ಲಿ ಹೇಳ್ತಿದ್ದಾನೆ. ಸೊ ಇಲ್ಲಿ ಮನುಷ್ಯನು ಅವನು ಎಷ್ಟು ಮಾತ್ರದವನು, ಅವನು ಯಾರು ಎಂಬುದಾಗಿ ಇಲ್ಲಿ ದಾವೀದನು ಕೇಳ್ತಿದ್ದಾನೆ. ಸೊ ಇಲ್ಲಿ ನೋಡೋದಾದರೆ ಲೋಕದ ಗಾತ್ರಕ್ಕೆ ಹೋಲಿಸುವುದಾದರೆ ಮನುಷ್ಯನು ಎಷ್ಟು ಮಾತ್ರಕ್ಕೂ ದೊಡ್ಡವನಲ್ಲ, ಅವನು ತುಂಬ ಅವನು ಚಿಕ್ಕವನು ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಮನುಷ್ಯ ಯಾರೆಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಯೆಶಾಯನು ಹೇಳ್ತಿದ್ದಾನೆ 40-15ನೇ ವಾಕ್ಯದಲ್ಲಿ, ದೇವರ ಲೆಕ್ಕದಲ್ಲಿ ತಟ್ಟೆಯಲ್ಲಿನ ಧೂಳಿಗೆ ಸಮಾನನು, ಅಂದರೆ ಧೂಳಿನಂತೆ ಇರುವನೆಂಬುದಾಗಿ ಯೆಶಾಯನು ಹೇಳ್ತಿದ್ದಾನೆ. ಮಾತ್ರ ಅಲ್ಲ, ಅದೇ ಯೆಶಾಯನ 40-17ನೇ ವಾಕ್ಯದಲ್ಲಿ ಹೇಳ್ತಿದ್ದಾನೆ, ದೇವರ ಎಣಿಕೆಯಲ್ಲಿ ಮನುಷ್ಯನು ಶೂನ್ಯವಾಗಿದ್ದಾನೆ, ಅಂದರೆ ಅವನು ಏನೂ ಇಲ್ಲ, ಬರೀ ಸೊನ್ನೆಯಾಗಿದ್ದಾನೆ ಎಂಬುದಾಗಿ ಯೆಶಾಯನು ಹೇಳ್ತಿದ್ದಾನೆ. ಹಾಗಾದರೆ ಈ ಮನುಷ್ಯ ಯಾರು? ಅದೇ ಯೆಶಾಯ 40-22ನೇ ವಾಕ್ಯದಲ್ಲಿ ಒಂದು ಕಡೆ ಹೇಳ್ತಿದ್ದಾನೆ, ಏನಂದರೆ ಮನುಷ್ಯನು ಮಿಡತೆಗಳಂತೆ ಇರುವ ಮನುಷ್ಯನು ಅಥವಾ ಮಿಡತೆಗಳಂತೆ ಅವನು ಸಣ್ಣವನು ಎಂಬುದಾಗಿ ನೋಡ್ತಿದ್ದೇವೆ. ಅದೇ ಯೆಶಾಯ 40-24ನೇ ವಾಕ್ಯದಲ್ಲಿ ನೋಡ್ತಿದ್ದೇವೆ, ಅವನು ಒಣ ಹುಲ್ಲಿಗೆ ಸಮಾನನು ಎಂಬುದಾಗಿ. ಸೊ ಇವತ್ತು ಗಾಳಿ ಬೀಸುತ್ತಲೇ ಒಣ ಹುಲ್ಲು ಹೇಗೆ ತೂರ್ಕೊಂಡು ಹೋಗ್ತದೋ ಆ ರೀತಿಯಾಗಿ ಮನುಷ್ಯನು ಒಣ ಹುಲ್ಲಿಗೆ ಸಮಾನನಾಗಿದ್ದಾನೆ ಎಂಬುದಾಗಿ. ಮತ್ತು ಯೋಬ ಪತ್ರಿಕೆ 25-6ನೇ ವಾಕ್ಯದಲ್ಲಿ ನೋಡ್ತಿದ್ದೇವೆ, ಮನುಷ್ಯನು ನರ ಹುಳುವು, ಅವನು ಎಷ್ಟು ಅಶುದ್ಧವೋ ನರಕ್ರಿಮಿಯು ಎಷ್ಟು ಅಪವಿತ್ರ ಎಂಬುದಾಗಿ. ಇವತ್ತು ಮನುಷ್ಯ ನರಹುಳು ಎಂಬುದಾಗಿ ಹೇಳೋದಾದ್ರೆ ಮನುಷ್ಯನ ಶರೀರದಲ್ಲಿರುವಂಥ ಹುಳುಗಳು, ಮತ್ತು ನರಕ್ರಿಮಿ ಎಂಬುದಾಗಿ ಹೇಳೋದಾದ್ರೆ ಮನುಷ್ಯನಿಂದ ಹುಟ್ಟಿದಂಥ ಮನುಷ್ಯ, ಅಂದರೆ ತಾಯಿ ತಂದೆ ಗರ್ಭದಿಂದ ಹುಟ್ಟಿದ ಮನುಷ್ಯನಿಗೆ ನರಕ್ರಿಮಿ ಎಂಬುದಾಗಿ ಹೇಳ್ತಿದ್ರೆ, ಮನುಷ್ಯನು ಒಳಗಡೆ ಉತ್ಪತ್ತಿ ಆಗುವಂಥ ಹುಳುಗಳಿಗೆ ನರಹುಳು ಎಂಬುದಾಗಿ, ಅಂದರೆ ಅವು ಅಶುದ್ಧವಾಗಿವೆ ಎಂಬುದಾಗಿ ನೋಡ್ತಿದ್ದೇವೆ. ಇವತ್ತು ನರಕ್ರಿಮಿಯು ಸಹ ಅಷ್ಟೇ ಅಶುದ್ಧನಾಗಿದ್ದಾನೆಂಬುದಾಗಿ ಇಲ್ಲಿ ಯೋಬನ ಮುಖಾಂತರವಾಗಿ ಇಲ್ಲಿ ದೇವರು ಹೇಳ್ತಿದ್ರೆ, ನರಹುಳು ಎಂಬುದಾಗಿ ಹೇಳೋದಾದ್ರೆ ಇವತ್ತು ಮನುಷ್ಯನು ಸತ್ತಾಗ ಎಲ್ಲ ಜನ ಹೇಳ್ತಾರೆ ಮನುಷ್ಯನ ದೇಹವನ್ನು ಮಣ್ಣು ತಿಂದಾಗ್ತದೆ ಎಂಬುದಾಗಿ. ಇಲ್ಲ ಪ್ರಿಯರೇ, ಸೊ ಇವತ್ತು ಮನುಷ್ಯನ ದೇಹವನ್ನು ಮಣ್ಣು ತಿನ್ನುವುದಿಲ್ಲ, ಮನುಷ್ಯನ ಶರೀರದ ಒಳಗಡೆ ಇರುವಂಥ ನರಹುಳುಗಳೇ ಶರೀರದಿಂದ ಹೊರಗಡೆ ಬಂದು ಮನುಷ್ಯನ ಶರೀರವನ್ನು ತಿಂದಾಗ್ಬಿಡ್ತದೆ. ಸೊ ಆ ನರಹುಳು ಎಲ್ಲಿದೆ ಅಂದರೆ ಮನುಷ್ಯನ ಒಳಗಡೆ ಇದೆ. ಸೊ ಅದು ಎಷ್ಟು ಇದೆ ಎಂಬುದಾಗಿ ಹೇಳೋದಾದರೆ, ಸೊ ಸೈಂಟಿಸ್ಟ್ಗಳು ವಿಜ್ಞಾನದ ಪ್ರಕಾರವಾಗಿ 30 ಟ್ರಿಲಿಯನ್ ಅಂದರೆ 30 ಲಕ್ಷ ಕೋಟಿ ಹುಳಗಳು ಒಬ್ಬ ಮನುಷ್ಯನ ಶರೀರದಲ್ಲಿದೆ ಎಂಬುದಾಗಿ ಇವತ್ತು ಸೈಂಟಿಸ್ಟ್ಗಳು ಕಂಡುಹಿಡಿದಿದ್ರೆ, ಇದು ವೈಜ್ಞಾನಿಕವಾಗಿ ಸಹ ಅದು ಪ್ರೂವ್ ಆಗಿದೆ. ಮನುಷ್ಯನ ಶರೀರದಲ್ಲಿ ಅಷ್ಟು ಹುಳುಗಳು ಇದೆ ಎಂಬುದಾಗಿ. ಅಂದರೆ ನೀವು ಲೆಕ್ಕ ಮಾಡಿರಿ, ಹಾಗಾದರೆ ಮನುಷ್ಯನು ಎಷ್ಟು ಅಶುದ್ಧನಾಗಿದ್ದಾನೆ. ಒಂದು ಮನುಷ್ಯನ ಶರೀರದಲ್ಲಿರುವಂಥ ನರಹುಳು ಅಶುದ್ಧ ಎಂಬುದಾಗಿ ಹೇಳೋದಾದರೆ, ಇವತ್ತು 30 ಲಕ್ಷ ಕೋಟಿ ಆ ಹುಳುಗಳನ್ನು ಹೊಂದಿರುವಂಥ ಈ ಮನುಷ್ಯನು ಇನ್ನೆಷ್ಟು ಅಶುದ್ಧನಾಗಿದ್ದಾನೆ. ಸೊ ಆದುದರಿಂದ ಈ ಲೋಕದಲ್ಲಿ ನಾನೊಂದು ಹುಳುಗೆ ಸಮಾನನು, ಅಶುದ್ಧನು, ಶೂನ್ಯನು, ನಾನೊಂದು ಧೂಳಿಗೆ ಸಮಾನನು, ನಾನು ಇವತ್ತು ಹುಲ್ಲಿಗೆ ಒಣಗಿ ಹೋಗುವ ಹುಲ್ಲಿಗೆ ಸಮಾನನೆಂಬುದಾಗಿ ತಿಳಿದುಕೊಂಡು ತಗ್ಗಿಸ್ಕೊಂಡು ಹೋಗುವ ಮನುಷ್ಯನನ್ನೇ ದೇವರು ನೆನಪು ಮಾಡ್ತಾರೆ. ಯಾಕೆಂದರೆ ಮನುಷ್ಯನ ಈ ಶರೀರವನ್ನು ದೇವರು ನೆನಪು ಮಾಡೋದಿಲ್ಲ, ಈ ಶರೀರನ ದೇವ್ರ ಪ್ರೀತಿ ಮಾಡೋದಿಲ್ಲ. ದೇವರು ಮನುಷ್ಯನೊಳಗಡೆ ಒಂದು ಆತ್ಮನಿಟ್ಟಿದ್ರೆ ಆತ್ಮನ ಮಾತ್ರನೇ ದೇವ್ರ ಪ್ರೀತಿ ಮಾಡ್ತಾರೆ ಹೊರತು ಮ್ಯಾಗಿನ ಸೌಂದರ್ಯವನ್ನು ದೊಡುತಿಯಾಗಿ ದಪ್ಪಾಗಿ ಗುಂಡಾಗಿ ಎತ್ತರವಾಗಿರುವಂಥ ಶರೀರನ ದೇವರು ಯಾವತ್ತೂ ಪ್ರೀತಿ ಮಾಡುವುದಿಲ್ಲ. ಆದುದರಿಂದ ಇವತ್ತು ಹೊರಗಿನ ಸೌಂದರ್ಯ ಅಲ್ಲ, ಒಳಗಿನ ಸೌಂದರ್ಯವನ್ನು ದೇವರು ನೋಡುವವರಾಗಿದ್ದಾರೆ. ಆದುದರಿಂದ ದೇವರಿಗೆ ವಿಧೇಯರಾಗಿ ಇವತ್ತು ನಮ್ಮ ದೇಹಗಳನ್ನು ದೇವರಿಗೆ ಸಜೀವ ಯಜ್ಞವಾಗಿ ಇರುವ ಮೀಸಲಾಗಿಯೂ ಇವತ್ತು ದೇವರಿಗೆ ಅರ್ಪಿಸುವುದಾದರೆ ಅದೇ ದೇವರಿಗೆ ಸುಗಂಧ, ಒಂದು ವಾಸನೆ, ಇಷ್ಟವಾದ ಯಜ್ಞ ಎಂಬುದಾಗಿ ಪೌಲನು ಹೇಳ್ತಿದ್ದಾನೆ. ಈ ಶರೀರ ಯಾವುದಕ್ಕೂ ಬರುವುದಿಲ್ಲ, ಈ ಶರೀರಕ್ಕೆ ಒಂದು ಹೆಸರನ್ನಿಟ್ಟು ಗುರುತಿಸ್ತಾರಷ್ಟೇ. ಆದರೆ ದೇವರು ಪ್ರೀತಿ ಮಾಡೋದು ಒಳಗಿರುವಂಥ ಆತ್ಮನ ಮಾತ್ರ. ಯೋಬನ ವಿಷಯದಲ್ಲೂ ಸಹಿತ ನನಗೆ ಹೇಳಿದ್ರು, ದೇಹದ ಮೇಲೆ ಇನ್ನೇನನ್ನ ಮಾಡ್ಕೊ, ಆದರೆ ಆತ್ಮದ ವಿಷಯದಲ್ಲಿ, ಪ್ರಾಣದ ವಿಷಯದಲ್ಲಿ ನೀನು ಕೈ ಹಾಕಬೇಡ ಎಂಬುದಾಗಿ. ಯಾಕೆಂದರೆ ಅದು ದೇವರು ದಯಪಾಲಿಸುವ. ದೇವರಿಗೆ ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.